ಹಾಯ್, ಎಲ್ರಿಗೂ ನಮಸ್ಕಾರ. ನೀವು ಏನಾದ್ರೂ ನಮ್ಮ ಮಗು ಒಳ್ಳೆ ವಾತಾವರಣದಲ್ಲಿ ಬೆಳಿಬೇಕಪ್ಪ, ನಾವು ಬೆಳೆಯೋ ಸಿರಿನ ಮೊಳಕೆನಲ್ಲೇ ಅನ್ನೋ ಗಾದೆ ಮಾತನ್ನ ನಿಜ ಮಾಡಬೇಕು. ಇವತ್ತಿನ ಬದಲಾಗ್ತಿರೋ ಒಂದು ಕಾಂಪಿಟೇಷನ್ ಯುಗದಲ್ಲಿ ನಮ್ಮ ಮಗು ಯಾರಿಗೂ ಕಡಿಮೆ ಇಲ್ದಂಗೆ ಡೆವಲಪ್ ಆಗಬೇಕು, ಆ ಮಗುನ ಚೆನ್ನಾಗಿ ಓದಿಸ್ಬೇಕು, ಅವರ ಭವಿಷ್ಯದ ಬುನಾದಿಯನ್ನ ಅಡಿಪಾಯವನ್ನ ಗಟ್ಟಿಯಾಗಿ ಹಾಕಬೇಕು ಅಂತ ಯೋಚನೆ ಮಾಡ್ತಿದ್ರೆ, ಪ್ರೇಕ್ಷಕರೇ ಹಾಗೂ ಪಾಲಕರೇ, ಪೋಷಕರೇ, ಈ ಒಂದು ವಿಡಿಯೋ ನಿಮಗೋಸ್ಕರ. ನೋಡಿ, ತುಮಕೂರು ನಗರದಲ್ಲಿ ಆಸ್ಟಿನ್ ಕಿಡ್ಸ್ ಅಂತ ಒಂದು ಶಾಲೆ ಇದೆ. ಆ ಶಾಲೆ ಶುರುವಾಗಿ 7 ವರ್ಷಗಳಾಗಿದೆ. ಈ ಶಾಲೆಯಲ್ಲಿ ಅಂತ ವಿಶೇಷ ಏನಪ್ಪಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನಿಮಗೆ ಕಿಂಡರ್ ಗಾರ್ಡನ್ ಮಾತ್ರ ಸಿಗತ್ತೆ. ಅಂದ್ರೆ ದೊಡ್ಡ ದೊಡ್ಡ ಶಾಲೆಗಳಿಗೆ ಹೋದಾಗ ನಿಮ್ಮ ಮಗು ಏನಾದ್ರೂ 2 ವರ್ಷದಿಂದ 6 ವರ್ಷದ ಒಳಗಡೆ ಇದ್ರೆ, ದೊಡ್ಡ ದೊಡ್ಡ ಸ್ಕೂಲ್ನಲ್ಲಿ ಬಿಲ್ಡಿಂಗ್ ನ ನೋಡಿ ಸೇರಿಸೋ ಬದಲು ಪುಟ್ಟ ಪುಟ್ಟ ಸ್ಕೂಲ್ಗಳನ್ನ ಎಂಕರೇಜ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ನಿಮಗೋಸ್ಕರ ಪೋಷಕರೇ. ಈ ವಿಡಿಯೋದಲ್ಲಿ ನಾವು ತೋರಿಸ್ತೀವಿ ನೋಡಿ, ನಿಮ್ಮ ಮಗು ಏನಾದ್ರೂ 2 ವರ್ಷದಿಂದ 6 ವರ್ಷದ ಒಳಗಡೆ ಇದ್ದಿದ್ದೇ ಆದ್ರೆ ಈಗಲೇ ತಡ ಮಾಡದೆ ಆಸ್ಟಿನ್ ಕಿಡ್ಸ್ ಶಾಲೆಗೆ ಸೇರಿಸಿ. ಹಾಗಾದ್ರೆ ಯಾಕಪ್ಪ ಅಂತ ವಿಶೇಷ ಏನಿದೆ ಅಂತ ಕೇಳ್ತೀರಾ? ಈ ಶಾಲೆನಲ್ಲಿ ಏನ್ ಮಾಡ್ತಿದ್ದಾರೆ ಅಂದ್ರೆ, ಪ್ರತಿಯೊಂದು ಮಗುವಿಗೂ ಕೂಡ ಬಹಳ ಕೇರಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಹಾಗೆ ಪ್ರತಿ ಮಗುವಿನ ಡೆವಲಪ್ಮೆಂಟ್, ಹಾಗೆ 360 ಡಿಗ್ರಿ ಡೆವಲಪ್ಮೆಂಟ್ ಅನ್ನ ನೋಡ್ತಾ ಇದ್ದಾರೆ. ಪ್ರತಿ ವಿಚಾರವನ್ನ ನಿಧಾನವಾಗಿ ಮಗುವಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಹಾಗೆ ಇಂಟರ್ನ್ಯಾಷನಲ್ ಕರಿಕ್ಯುಲಮ್ ಆದಂತಹ ಫ್ಲಿಂಟೋ ಕ್ಲಾಸ್ ಕೂಡ ಇದೆ ಕಣ್ರಿ ಇಲ್ಲಿ. ಫ್ಲಿಂಟೋ ಕ್ಲಾಸ್ ಅಂದ್ರೆ ಏನು ಅಂತ ಕೇಳ್ತೀರಾ? ಯಾಕೆ ಫಾರಿನ್ ನಲ್ಲಿ ಓದ್ತಿರೋಂಥ ಮಕ್ಕಳುಗಳು ಮಾತ್ರ ಸ್ಟ್ಯಾಂಡರ್ಡ್ ಆಗಿ ಓದ್ಬೇಕು, ನಾವು ಇಂಡಿಯಾದಲ್ಲಿ ಓದೋ ಮಕ್ಕಳುಗಳು ಮಾತ್ರ ಯಾಕೆ ವಂಚಿತರಾಗಬೇಕು ಅಂತ ಆ ಒಂದು ಅರ್ಲಿ ಎಜುಕೇಶನ್ ಸಿಸ್ಟಮ್ ನ ಅಡಿಯಲ್ಲಿ ಫ್ಲಿಂಟೋ ಕರಿಕ್ಯುಲಮ್ ಅನ್ನ ಈ ಸ್ಕೂಲ್ನಲ್ಲಿ ಅಡಾಪ್ಟ್ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಮಕ್ಕಳುಗಳು ಆ ಶಾಲೆಯಲ್ಲಿ ಓದುವಾಗ ಎಲ್ಲಾ ರೀತಿಯ ಸ್ಕಿಲ್ಗಳನ್ನ ಡೆವಲಪ್ಮೆಂಟ್ ಆಗ್ತಾರೆ. ಯಾವ ರೀತಿ ಸ್ಕಿಲ್ ಅನ್ನ ಮಕ್ಕಳು ಕಲಿತಾರೆ ಅಂತ ಅಂತೀರಾ? ನೀವೀಗ ಯಾವುದೇ ಒಂದು ಶಾಲೆಗೆ ಸೇರಿಸಿದ್ರೆ ನಿಮ್ಮ ಮಗುಗೆ ಏನಪ್ಪ ಹೇಳ್ಕೊಡ್ತಾರೆ? ಅಲ್ಲೇನು ಹೇಳ್ಕೊಡ್ತಾರೆ? ಮಾಮೂಲಿಯಾಗಿ ಮಗುನ ಕೇರ್ ಮಾಡ್ತಾರೆ. ನಮಸ್ತೆ ಮಾಡು, ABCD ಹೇಳು, ಅ ಆ ಇ ಹೇಳು, ಜನರಲ್ ಆಗಿ ಫ್ರೂಟ್ಸು, ವೆಜಿಟೇಬಲ್ಸು, ಅನಿಮಲ್ಸು, ಕಲರ್ಸು, ಎಲ್ಲಾ ಡೇ ಸೆಲೆಬ್ರೇಷನ್ ಎಲ್ಲಾ ಸ್ಕೂಲ್ನಲ್ಲೂ ಇರುತ್ತೆ. ಆದ್ರೆ ನೀವು ಆಸ್ಟಿನ್ ಕಿಡ್ಸ್ ನಲ್ಲಿ ನೋಡುವಂಥದ್ದೇ ಬೇರೆ. ಇಲ್ಲಿ ನಿಮ್ಮ ಮಗು ಅನೇಕ ರೀತಿಯ ಸ್ಕಿಲ್ ಅನ್ನ ಡೆವಲಪ್ ಮಾಡ್ಕೊಳ್ಳುತ್ತೆ ಕಣ್ರಿ. ವೊಕಾಬ್ಯುಲರಿ ಸ್ಕಿಲ್ಲು, ಸೆನ್ಸೋರಿಯಲ್ ಸ್ಕಿಲ್ಲು, ಇಮ್ಯಾಜಿನೇಷನ್ ಸ್ಕಿಲ್ಲು, ಕೋಆರ್ಡಿನೇಷನ್ ಸ್ಕಿಲ್ಲು, ಲೆಟರ್ ರೆಕಗ್ನೈಸೇಷನ್ ಸ್ಕಿಲ್ಲು, ಫೈನ್ ಮೋಟಾರ್ ಸ್ಕಿಲ್ಲು, ಕಲರ್ ರೆಕಗ್ನಿಷನ್, ಗ್ರಾಸ್ ಮೋಟಾರ್ ಸ್ಕಿಲ್ಲು, ಎಕ್ಸ್ಪ್ರೆಷನ್ ಸ್ಕಿಲ್ಲು, ಇಂಟ್ರಾಕ್ಷನ್ನು, ನ್ಯೂಮರಸಿ, ಹೀಗೆ ಅನೇಕ ರೀತಿಯ ಸ್ಕಿಲ್ನಲ್ಲಿ ಆ ಮಕ್ಕಳಿಗೆ ಅವರು ತರಬೇತಿಯನ್ನ ನೀಡ್ತಾ ಇದ್ದಾರೆ. ಹಾಗಾದ್ರೆ ಇದೆಲ್ಲಾ ತರಬೇತಿನ ನೀಡೋದಕ್ಕೆ ಅವ್ರಿಗೆ ಹೇಗ್ ಸಾಧ್ಯ? ಬೇರೆ ಶಾಲೆಗೆ ಯಾಕೆ ಆಗಲ್ಲ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಖಂಡಿತ ಹೌದು. ಯಾಕೆ ಅಂದ್ರೆ ಅವರು ಅಡಾಪ್ಟ್ ಮಾಡ್ಕೊಂಡಿರುವಂತಹ ಕರಿಕ್ಯುಲಮು ಫ್ಲಿಂಟೋ ಕ್ಲಾಸ್. ಫ್ಲಿಂಟೋ ಕ್ಲಾಸ್ ಅನ್ನುವಂಥದ್ದು ಒಂದು ಇಂಟರ್ನ್ಯಾಷನಲ್ ಕರಿಕ್ಯುಲಮ್. ಈ ಕರಿಕ್ಯುಲಮ್ ಅಡಿಯಲ್ಲಿ ಓದಿದಂತಹ ಮಕ್ಕಳು ಫಿಸಿಕಲ್, ಕಾಗ್ನೇಟಿವ್, ಸೋಷಿಯಲ್, ಎಮೋಷನ್ ಅಂಡ್ ಲ್ಯಾಂಗ್ವೇಜ್ ಸ್ಕಿಲ್ ಡೆವಲಪ್ಮೆಂಟ್ ಆಗೋದ್ರಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನ ವಹಿಸತ್ತೆ. ಹಾಗಾದ್ರೆ ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ, ಆಟದಿಂದ ಪಾಠವನ್ನ ಕಲಿಸ್ತಾರೆ. ಪ್ರತಿಯೊಂದು ಕಾನ್ಸೆಪ್ಟ್ ಅನ್ನ ಪ್ರಾಕ್ಟಿಕಲ್ ಆಗಿ ಟ್ರೈನಿಂಗ್ ಮಾಡ್ತಾರೆ. ಮೆಟೀರಿಯಲ್ಸ್ ಎಲ್ಲ ನಾವೇ ಕಳಿಸ್ಬೇಕಾ ಅಂತ ಕೇಳ್ತಾ ಇದ್ದೀರಾ? ಇಲ್ಲ, ನೀವೇನೂ ಕಳಿಸೋ ಹಾಗಿಲ್ಲ. ಒಂದು ಸತಿ ಅಡ್ಮಿಷನ್ ಮಾಡಿದ್ರೆ ಸಾಕು, ನಿಮ್ಮ ಮಗುವಿಗೆ ಎಲ್ಲಾ ರೀತಿಯ ಶಿಕ್ಷಣವನ್ನ ಅವರೇ ಕೊಡ್ತಾರೆ. ಬರೀ ಫ್ಲಿಂಟೋ ಕ್ಲಾಸ್ ಇದೆಯೇನ್ರಿ, ಬೇರೆ ಏನಾದ್ರೂ ವ್ಯತ್ಯಾಸ ಇದೆಯಾ ಅಂತ ಕೇಳ್ತೀರಾ? ಖಂಡಿತ ಇದೆ. ಅಲ್ಲಿ ಏನು ವಿವಾ ಪಬ್ಲಿಕೇಶನ್ಸ್ ಬುಕ್ ಅನ್ನ ಯೂಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಫುಲ್ ICICI ಸಿಲೆಬಸ್ಗೆ ಈಕ್ವಲೆಂಟ್ ಆಗಿ ನಮ್ಮ ಮಕ್ಕಳು ಬೇರೆ ಯಾರಿಗೂ ಕೂಡ ಸರಿಸಮಾನ ಇಲ್ಲ ಅನ್ನೋ ತರ ಬೆಳೆಸ್ತಾರೆ, ಓದಿಸ್ತಾರೆ. UKG ಓದ್ತಿರೋ ಮಗು ಆ ಶಾಲೆಯಲ್ಲಿ ಎಷ್ಟು ಚೆನ್ನಾಗಿ ಸೆಂಟೆನ್ಸ್ ಫಾರ್ಮೇಶನ್ ಓದ್ತಾರೆ ಗೊತ್ತೇನ್ರಿ? ನೀವೇ ನೋಡ್ಬೇಕು ಅದನ್ನ. ಈ ಆಸ್ಟಿನ್ ಕಿಡ್ಸ್ ಶಾಲೆಯಲ್ಲಿ ಪ್ಲೇ ಗ್ರೂಪ್, ಪ್ರೀ ನರ್ಸರಿ, LKG, UKG ಹೀಗೆ 4 ಸೆಕ್ಷನ್ಗಳು ಇರುತ್ತದೆ. ಈ ಸೆಕ್ಷನ್ಗಳಲ್ಲಿ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿರೋ ಹಾಗೆ 30 ಜನ 40 ಜನ ಮಕ್ಕಳುಗಳು ಇರೋದಿಲ್ಲ. ಇಲ್ಲಿ ಕಡಿಮೆ ಮಕ್ಕಳು ಇರೋದ್ರಿಂದ ನಮ್ಮ ಮಕ್ಕಳನ್ನ ಈ ಶಾಲೆಗೆ ಸೇರಿಸಿದ್ರೆ ಅಲ್ಲಿ ಟೀಚರ್ ಹಾಗೂ ಚೈಲ್ಡ್ ಅಂಡ್ ಟೀಚರ್ ರೇಷಿಯೋ ಇಸ್ 1:1 ಆಗಿರುತ್ತೆ. ನಮ್ಮ ಮಕ್ಕಳು ಬೆಳೆಯೋ ಅಂತ ಮಕ್ಕಳು ಆಗಷ್ಟೇ ಕಲಿತಾ ಇರೋದ್ರಿಂದ ಅವರಿಗೆ ಅಸಿಸ್ಟೆನ್ಸ್ ಬಹಳ ಮುಖ್ಯ ಆಗಿರುತ್ತೆ. ಬೋರ್ಡ್ ಮೇಲೆ ಟೀಚರ್ ಬರೆದ್ಬಿಟ್ಟು ಕಾಪಿ ಮಾಡ್ಕೊಳ್ಳಿ ಅಂದ್ರೆ ಮಾಡ್ಕೊಳ್ಳೋ ಸ್ಟೇಜಲ್ಲಿ ನಮ್ಮ
ಮಕ್ಳು ಇಲ್ಲದೆ ಇರೋದ್ರಿಂದ ಅವರು ಕೈ ಹಿಡಿದು ಬರ್ಸೋದಕ್ಕೆ ಅವಕಾಶ ಆಗತ್ತೆ. ಆ ರೀತಿಯ ಒಂದು ವಾತಾವರಣ ಆಸ್ಟಿನ್ ಕಿಡ್ಸ್ ಶಾಲೆಯಲ್ಲಿ ಇದೆ. ಇಲ್ಲಿ ಹಾಗಾದ್ರೆ ತುಂಬಾ ಇಂಪಾರ್ಟೆಂಟ್ ಆಗಿ ನಾವು ಗಮನಿಸಬೇಕಾಗಿರೋದು ಏನು ಅಂತಂದ್ರೆ, ಇಲ್ಲಿ ಪ್ರತಿದಿನ 1 ಗಂಟೆಗಳ ಕಾಲ ಪ್ರೇಯರ್ ನಡೆಯುತ್ತೆ. 1 ಗಂಟೆ ಪ್ರೇಯರ್ ಏನಪ್ಪಾ ಮಾಡ್ತಾರೆ ಅಂತ ಹೇಳಿದ್ರೆ, ನಾರ್ಮಲ್ ಆಗಿ ಒಂದು ಪ್ರೇಯರು, ಒಂದು ನ್ಯಾಷನಲ್ ಅಂತ ಹೇಳಿದ ತಕ್ಷಣ ಪ್ರತಿದಿನ ಮಕ್ಕಳಿಗೆ ಹನುಮಾನ್ ಚಾಲಿಸನ್ನ ಹೇಳಿಸ್ತಾರೆ. ಪ್ರತಿದಿನ ಮಕ್ಕಳ ಬಾಯಲ್ಲಿ ಗಾಯತ್ರಿ ಮಂತ್ರವನ್ನ ಹೇಳಿಸ್ತಾರೆ. ಪ್ರತಿದಿನ ಮಕ್ಕಳಿಗೆ ರೇಖಿ ಪ್ರಾಕ್ಟೀಸ್ ಮಾಡಿಸ್ತಾರೆ. ರೇಖಿ ಅಂದ್ರೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅದು ಒಂದು ಯೂನಿವರ್ಸಲ್ ಪವರ್ ರೀ. ಅಲ್ಲಿರೋರು ಯಾರೋ ದೀಕ್ಷೆ ತಗೊಂಡಿದ್ದಾರೆ. ನಮ್ಮ ಮಕ್ಕಳು ಮುಂದೆ ಹಠ ಮಾಡಬಾರ್ದು, ಚೆನ್ನಾಗಿ ಓದಬೇಕು, ಮಕ್ಕಳಿಗೆ ಏಕಾಗ್ರತೆ ಜಾಸ್ತಿ ಆಗಬೇಕು ಅನ್ನೋ ಉದ್ದೇಶದಿಂದ ಅವರು ಬಹಳ 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 ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನ ಮೌಲ್ಡ್ ಮಾಡ್ತಾ ಇದ್ದಾರೆ. ಇಷ್ಟೇ ಅಲ್ಲ, ಅಲ್ಲಿ ರಾಮಾಯಣ, ಮಹಾಭಾರತ ಕಥೆಗಳು, ಹೀಗೆ ಅನೇಕ ಕಥೆಗಳನ್ನು ಕೂಡ ಹೇಳ್ಕೊಡ್ತಾರೆ. ಮಕ್ಕಳಿಗೆ ಎಂಕರೇಜ್ ಮಾಡ್ತಾರೆ, ಸೆಲ್ಫ್ ಮೋಟಿವೇಶನ್ ಮಾಡ್ತಾರೆ, ಪೇರೆಂಟ್ಸ್ ಕೌನ್ಸಿಲಿಂಗು ಕೂಡ ಮಾಡ್ತಾ ಇದ್ದಾರೆ. ಇನ್ಯಾಕ್ ತಡ ಮಾಡ್ತೀರಾ? ನಿಮ್ ಮಗುಗೆ ಹೇಳಿ ಮಾಡಿಸಿದಂತ ಸ್ಕೂಲು ಆಸ್ಟಿನ್ ಕಿಡ್ಸ್ ಸ್ಕೂಲು. ಈಗಲೇ ಈ ಕ್ಷಣನೇ ಸಾಧ್ಯ ಆದ್ರೆ ಆಸ್ಟಿನ್ ಕಿಡ್ಸ್ಗೆ ಭೇಟಿ ಮಾಡಿ ಅಲ್ಲಿ ಯಾರು ಏನ್ ಮಾಡ್ತಾರೆ ಅಂತ ತಿಳ್ಕೊಂಡು ನನಗೆ ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.